ಇಟ್ ಈಸ್ ಮಂಡೇ ಆಫ್ಟರ್ನೂನ್. ಕೆಲವೊಂದು ಸ್ಟೀಲ್ ಪಾತ್ರೆಗಳು ಯೂಸ್ ಮಾಡೋಕ್ಕೆ ಬರ್ದಲೇ ಇರೋಂಥವು ಕೆಲವೊಂದಿತ್ತು, ಅದನ್ನೆಲ್ಲ ರೀಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ತಟ್ಟೆಗಳು ಅಷ್ಟೇ, ಇದು ಸ್ವಲ್ಪ ಎಲ್ಲ ಬ್ರೋಕ್ ಆಗಿತ್ತು, ಅದನ್ನು ನಾನು ಪೇಂಟ್ ಮೂಲಕ ಅದನ್ನು ಕವರ್ ಮಾಡಿ ರೀಯೂಸ್ ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ವೈಟ್ ಮ್ಯಾಟ್ ಫಿನಿಶ್ ವೈಟ್ ಪೇಂಟ್ನ ಯೂಸ್ ಮಾಡಿಕೊಂಡು ಇಲ್ಲಿ ಎಲ್ಲ ಕ್ಲೀನಾಗಿ ಪೇಂಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಹೇಗೆ ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನು. ಹಾಗೆ ಇಲ್ಲಿ ಲೇಟ್ ಆಗಿಬಿಡ್ತು ನೈಟ್ ಡಿನ್ನರ್ಗೆ, ಹಾಗಾಗಿ ಇಲ್ಲಿ ನಾನು ದೋಸೆ ಇಟ್ಟಿತ್ತು, ಅದಕ್ಕೆ ನಾನು ಬೀಟ್ರೂಟ್ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ನಾನು ನಾನು ಆಫ್ ಬಾಯ್ಲ್ ಎಗ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಬಾಯ್ಲು ತಿನ್ನೋದು ಒಳ್ಳೆಯದೇ ಅಲ್ವಾ, ಹಾಗಾಗಿ ನಾನು ಇಲ್ಲಿ ಬೀಟ್ರೂಟ್ ದೋಸೆ ಮತ್ತು ಆಫ್ ಬಾಯ್ಲ್ ಎಗ್ ಮಾಡ್ಕೊಳ್ತಿದ್ದೀನಿ ನೈಟ್ ಡಿನ್ನರ್ಗೆ. ಇವತ್ತಿಂದು ನಮ್ಮ ಮನೆಯಲ್ಲಿ ಸಿಂಪಲ್ ಡಿನ್ನರ್ ಇವತ್ತು ಬೀಟ್ರೂಟ್ ದೋಸೆ ಮತ್ತು ಎಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.